ನಮಸ್ತೆ ಬ್ಯೂಟಿಫುಲ್ ಸೋಲ್ಸ್, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಮತ್ತೆ ಅಗೇನ್ ನಾವೊಂದು ಪಿಕ್ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಈ ಪಿಕ್ ಕಾರ್ಡ್ ರೀಡಿಂಗಲ್ಲಿ ನಾವು ತೊಗೊಂಡಿರುವಂತಹ ಟಾಪಿಕ್, ನಿಮ್ಮಲ್ಲಿ ಅಥವಾ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ನೀವು ಏನನ್ನು ಚೇಂಜ್ ಮಾಡ್ಕೊಳ್ಬೇಕು, ಯಾವ ಥರದ ಪರ್ಸ್ನಾಲಿಟಿಯನ್ನು ನೀವು ತೊಗೊಳ್ಬೇಕು, ಅಂದರೆ ನೀವು ಮಾಡ್ತಿರತಕ್ಕಂತಹ ವರ್ಕ್ ಆಗಿರಲಿ ಅಥವಾ ಕೆಲಸ ಆಗಿರಲಿ, ಅದು ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ದಿಸ್ ಇಸ್ ದ ಫೈಲ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ದ ಫೈಲ್ ನಂಬರ್ 2. ಸೊ ಬೇಗ ಕ್ವಿಕ್ಕಾಗಿ ಇಂಟ್ಯೂಟಿವ್ ಆಗಿ ಚೂಸ್ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ಫೈಲ್ ನಂಬರ್ 1ನ ಚೂಸ್ ಮಾಡಿದ್ದೀರಾ, ಸೊ ಎಲ್ಲೋ ಒಂದು ಕಡೆ ಯು ಆರ್ ಇನ್ ದ ಕ್ರಾಸ್ ರೋಡ್. ಸೊ ತುಂಬ ಕ್ರಾಸ್ ರೋಡಲ್ಲಿದ್ದೀರಾ, ಚೆನ್ನಾಗಿ ನಿದ್ದೆ ಆಗ್ತಾ ಇಲ್ಲ ಆ್ಯಂಡ್ ಪೇಷನ್ಸಿಂದ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಪೇಷನ್ಸಿಗೆ ಸರಿಯಾದಂತಹ ಒಂದು ಪ್ರತಿಫಲ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಬೇಜಾರಿದೆ. ಹಾಗೆ ಎಲ್ಲೋ ಒಂದು ಕಡೆ ನೀವು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅಂತ ಹೇಳಿ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಹಾಗಿದ್ರೆ ನಿಮ್ಮ ಪರ್ಸ್ನಾಲಿಟಿಯನ್ನು ಚೇಂಜ್ ಮಾಡಿ ನೀವು ಯಾವ ರೀತಿಯಾಗಿ ಖುಷಿಯಾಗಿರ್ಬೋದು ಅಥವಾ ಲೆವೆಲ್ ಅಪ್ ಆಗ್ಬೋದು ಅಂತ ನೋಡ್ಕೊಂಬರೋಣ. ಸೊ ಓಕೆ, ಸೊ ಇಲ್ಲಿ ಯಾರಾದರೂ ನಿಮ್ಮ ಲವ್ ಲೈಫ್ ಬಗ್ಗೆ ನೀವು ಬೇಜಾರಾಗಿದ್ದರೆ, ಲವ್ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದರೆ, ಡೆಫಿನೆಟ್ಲಿ ಈ ವರ್ಷ ನಿಮಗೆ ಒಂದು ಕನ್ಫೆಷನ್ ಆದರೂ ಬರುತ್ತೆ ಅವರಿಂದ, ಅಥವಾ ಅವರಿಂದ ಒಂದು ಮೆಸೇಜ್ ಆದರೂ ಬರುತ್ತೆ ನಿಮಗೆ. ಸೊ ಮ್ಯಾರೇಜ್ ಕಾರ್ಡ್ ಬಂದಿದೆ, ಜೊತೆಗೆ ಲವರ್ಸ್ ಕಾರ್ಡ್ ಕೂಡ ಬಂದಿದೆ. ಸೊ ನೀವು ಈಗ ಮ್ಯಾರಿಡ್ ಕಪಲ್ ಆಗಿದ್ದರೆ ನಿಮ್ಮ ಮ್ಯಾರೇಜ್ ಲೈಫ್ ಸುಧಾರಿಸುತ್ತೆ. ಜೊತೆಗೆ ಏನಾದರೂ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದರೆ ಅಥವಾ ಫೈನಾನ್ಸ್ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ, ಅದು ಬಂದಿಲ್ಲ ಅಂದರೆ ಅದು ಸ್ಲೋ ಆಗಿ ಬರ್ತಾ ಹೋಗುತ್ತೆ ನಿಮ್ಮ ಲೈಫಿಗೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಿಮ್ಮ ಫೈಲ್ ನಂಬರ್ 1 ಅವರ ರೀಡಿಂಗ್. ಸೊ ಈಗ ಫೈಲ್ ನಂಬರ್ 2ನ ಮಾಡೋಣ. ಓಕೆ, ಸೊ ಯಾರೆಲ್ಲ ಫೈಲ್ ನಂಬರ್ 2ನ ಚೂಸ್ ಮಾಡಿದ್ದೀರಾ, ಸೊ ಕಾರ್ಡ್ ನೋಡ್ತಾ ಇದ್ರೆ ಸಮ್ವೇರ್ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಕಮ್ಯುನಿಕೇಷನ್ ಇಶ್ಯೂಸ್ ಕೂಡ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಯಾವಾಗ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾ ಇರಲ್ಲ, ಸೊ ಅದೇ ಸಮ್ಟೈಮ್ಸ್ ನಿಮಗೆ ಪ್ರಾಬ್ಲಮ್ ಆಗಿ ಕೂಡ ಆಗುತ್ತೆ. ಸೊ ಲೆಟ್ಸ್ ಸಿ. ಓಕೆ, ಸೊ ಎಲ್ಲೋ ಒಂದು ಕಡೆ ಲೈಫಲ್ಲಿ ಫ್ಯಾಷನ್ ನಿಮಗೆ ಕಡಿಮೆ ಆಗಿದೆ ಆ್ಯಂಡ್ ನಿಮ್ಮ ಬಗ್ಗೆ ನಿಮಗೆ ಸೆಲ್ಫ್ ಲವ್ ಕೂಡ ಕಡಿಮೆ ಆಗಿದೆ, ಅಥವಾ ನಿಮಗೆ ಹಾರ್ಟ್ ಬ್ರೇಕ್ ಕೂಡ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಸಮ್ವೇರ್ ನಿಮಗೆ ಏನೋ ಚೀಟಿಂಗ್ ಆಗಿರ್ಬೋದು, ಅಥವಾ ಈಗ ನಿಮ್ಮ ಎನರ್ಜಿ ಒಂದು ಇನ್ಮೆಚ್ಯೂರಿಟಿ ಹತ್ರ ಇದೆ. ಲೈಕ್ ನೀವು ಮೆಚ್ಯೂರ್ ಆಗಿ ಥಿಂಕ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಮೆಚ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆ್ಯಂಡ್ ಐ ಗಾಟ್ ದ ಡೆವಿಲ್ ಕಾರ್ಡ್. ಯಾವುದಾದ್ರೂ ಒಂದು ಅಡಿಕ್ಷನ್ ನಿಮಗೆ ಇರ್ಬೋದು, ಅದು ಮೇ ಬಿ ಸ್ಕ್ರೀನ್ ಅಂದರೆ ಮೊಬೈಲ್ನ ತುಂಬ ಬಳಕೆ ಮಾಡೋದಾಗಿರಲಿ, ಅಥವಾ ಯಾವುದಾದ್ರೂ ಒಂದು ರೀತಿಯ ಅಡಿಕ್ಷನ್, ಅದು ನಿಮ್ಮನ್ನು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡ್ತಾ ಇದೆ. ಸೊ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಕಾರ್ಡ್ಸ್ ಹೇಳ್ತಾ ಇದೆ. ಇಟ್ ಮೇ ಬಿ ನಿಮ್ಮ ನೆಗೆಟಿವ್ ಥಾಟ್ಸ್ ಕೂಡ ಆಗಿರ್ಬೋದು, ನಿಮ್ಮ ಮನಸ್ಸಿನ ಮೇಲೆ ಕೂಡ ನೀವು ಕಂಟ್ರೋಲನ್ನು ತೊಗೊಂಡು ಬರಬೇಕು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರಬೇಕು. ಜಸ್ಟ್ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬಟ್ ಆ್ಯಕ್ಷನ್ ಎಕ್ಸಿಕ್ಯೂಷನ್ ಇಲ್ಲ. ಸೊ ಡೆಫಿನೆಟ್ಲಿ ಆ್ಯಕ್ಷನ್ ಮಾಡಬೇಕು. ಆ್ಯಂಡ್ 24/7 ಬೇಜಾರಲ್ಲಿರೋದು, ಇದನ್ನೆಲ್ಲ ನೀವು ಬಿಡಬೇಕಾಗತ್ತೆ. ಒಟ್ಟಾರೆಯಲ್ಲಿ ಒಂದು ಬಿಲೀಫನ್ನು ಇಟ್ಕೊಂಡು, ನಿಮ್ಮೊಳಗೆ ನೀವು ನಂಬಿಕೆಯನ್ನು ಇಟ್ಕೊಂಡು ಮುಂದೆ ಬರಬೇಕು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಇದಾಗಿತ್ತು ಫೈಲ್ 2 ಅವರ ರೀಡಿಂಗ್. ಸೊ ಇನ್ನೂ ಹೆಚ್ಚಿನ ರೀಡಿಂಗ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯಾದ ರೀಡಿಂಗ್ಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.